ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಡಿಸೆಂಬರ್ 9ರಿಂದ 19ರವರೆಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿದೆ ಎಂದು ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವುದರಿಂದ ಅಧಿವೇಶನವನ್ನು ಡಿಸೆಂಬರ್ 19ಕ್ಕೆ ಮುಕ್ತಾಯಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಅಧಿವೇಶನ ಮುಂದುವರಿಸುವ ಕುರಿತು ಡಿಸೆಂಬರ್ 9ರಂದು ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಅಧಿವೇಶನದಲ್ಲಿ ರಾಜ್ಯದ ಅಭಿವೃದ್ಧಿ ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚೆಯಾಗಬೇಕಿದೆ. ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಅದಕ್ಕೊಂದು ಗೌರವಪೂರ್ವಕವಾಗಿ ಅದನ್ನು 19ನೇ ತಾರೀಕು ನಿಗದಿಪಡಿಸಲಾಗಿದೆ. ಅದು ಸರ್ಕಾರ ತೀರ್ಮಾನಿಸಿತು. ಇನ್ನು ಅದು 9ನೇ ತಾರೀಕಿಗೆ ಮಧ್ಯಾಹ್ನ 1 ಗಂಟೆಗೆ ನನ್ನ ಅಧ್ಯಕ್ಷತೆಯಲ್ಲಿ ಒಂದು BS ಇದೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಮತ್ತು ಕೆಲವು ಹಿರಿಯ ಸಚಿವರು, ಶಾಸಕರು, ಪ್ರತಿಪಕ್ಷದ ನಾಯಕರು ಮತ್ತು ಹಿರಿಯ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಆ ಕಮಿಟಿಯಲ್ಲಿ ಅದು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಎಷ್ಟು ಬಿಲ್ ಬರ್ತದೆ, ಹೇಗೆ ಎಲ್ಲ ನಿಯಮ ಅಸೆಂಬ್ಲಿ ಹೇಗೆ ನಡೀಬೇಕಂತೇಳಿ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅದು ತೀರ್ಮಾನ ಆಗ್ತದೆ. ಈಗ ಇಷ್ಟು ನಿಗದಿಯಾಗಿದೆ. ಇನ್ನು ಮುಂದಕ್ಕೆ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಹೇಗೆ ಯಾವುದೆಲ್ಲ ಕೂಡ ಅವತ್ತು ಡಿಸೈಡ್ ಆಗುವಂಥದ್ದು. ಆಮೇಲೆ ಇನ್ನೊಂದು ಸರ್ಕಾರಕ್ಕೆ ಮತ್ತು ಪ್ರತಿಪಕ್ಷಕ್ಕೆ ತಿಕ್ಕಾಟಗಳು ಭಾರತದ ಪ್ರಜಾಪ್ರಭುತ್ವ ಸೌಂದರ್ಯ. ಆದ ಕಾರಣ ಈ ತಿಕ್ಕಾಟಗಳಿಗೆ ಈಗ ಬೇಕಾದಷ್ಟು ಟೈಮ್ ಇತ್ತು. ಇನ್ನು 9 ತಾರೀಕು ಬೇಕಾದಷ್ಟು ಟೈಮ್ ಇದೆ. ಎಷ್ಟು ತಿಕ್ಕಾಟದ ಮಾಡಿ ಅದು ಅಸೆಂಬ್ಲಿ ಒಳಗೆ ಬಂದು ತಿಕ್ಕಾಟ ಮಾಡಬೇಡ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ರಾಜ್ಯದ ಜನತೆ ಬಗ್ಗೆ, ಉತ್ತರ ಕರ್ನಾಟಕದ ಜನತೆ ಬಗ್ಗೆ, ನಮ್ಮ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಹುಶಃ ನಾವು ಉತ್ತರ ಕರ್ನಾಟಕದಲ್ಲಿ ಕೊಡೋ ದೊಡ್ಡ ಗೌರವ ಅಂತೇಳಿ ನಾನು ಎಲ್ಲರಿಗೆ ಹೇಳಿಕ್ಕೆ